ನನ್ನ ಹೆಸರು ದೇವಕುಮಾರಿ. ನಂದು ಕರ್ನಾಟಕ ಹುಬ್ಳಿಯಕ್ಕಿ. ನನ್ನ ಮನೆ ಹತ್ರ ಸಾಲ ಆಗಿದೆ ಅಂತಂದು ನಾನು ದುಬೈಗೆ ಬಂದಿನಿ. ನಾನು ಬೈರಿನಿಗೆ ಅಂತಂದು ಏಜೆಂಟಿಗೆ ಮಾತಾಡಿ, ಮತ್ತು ನಾ ಬರೋ ಮುಂಚೆ ನನಗೆ ಆಪ್ರೇಷನ್ ಆಗಿತ್ತು, ಹರ್ನಿಯಾ ಆಪ್ರೇಷನ್ ಅಂತಂದು. ಆದರೆ ನಾ ಏಜೆಂಟಿಗೆ ಹೇಳಿದ್ದೆ, ನನಗೆ ಹರ್ನಿಯಾ ಆಪ್ರೇಷನ್ ಆಗಿದೆ ಸರ್, ಮತ್ತು ಫಸ್ಟ್ ನಮ್ಮ ಮನೆಯವ್ರಿಗೆ ಕಳಿಸ್ರಿ, ಆಮೇಲೆ ನಾನು ಹೋಗ್ತೀನಿ ಅಂತಂದು. ಅವರು ಫಸ್ಟ್ ನನಗೆ ಮಾಡಿದರು. ನಾ ಏನಂದೆ, ಸರ್ ಮತ್ತು ದೊಡ್ಡ ಫ್ಯಾಮ್ಲಿ ಇದೆ, ಮತ್ತು ಅಷ್ಟು ಹೆವಿ ಕೆಲಸ ಆಗಂಗಿಲ್ಲ ಅಂತ. ಇಲ್ಲಮ್ಮ, ಸಣ್ಣ ಫ್ಯಾಮ್ಲಿ, ಸಣ್ಣ ಮನೆ ಇರ್ತಾವಲ್ಲಿ, ಹೆವಿ ಕೆಲಸ ಏನು ಇರಂಗಿಲ್ಲ, ಸ್ವಲ್ಪ ಮನೆಯಷ್ಟೇ ಕೆಲಸ ಮಾಡಿಕೊಂಡು, ಒಂದು ಅಮ್ಮ ಇದ್ದಾರೆ, ಅಮ್ಮಗೆ ಏನಾರು ಟ್ಯಾಬ್ಲೆಟ್ ಕೊಡೋದು ಅಷ್ಟೇ ಇರ್ತೈತಿ, ಮಾಡ್ಕೊಂಡು ಹೋಗಮ್ಮ, ಏನು ಹೆವಿ ಇರಂಗಿಲ್ಲ ಅಂದರು. ನಾ ಆಯ್ತು ಸರ್ ಅಂತಂದು ಬಂದೀನಿ. ಇಲ್ಲಿ ಬಂದ ಮ್ಯಾಗ ನನಗೆ ಇಲ್ಲಿ ಹೆವಿ ಕೆಲಸ, ದೊಡ್ಡ ಮನೆ, ದೊಡ್ಡ ಫ್ಯಾಮ್ಲಿ ಆಗಿತ್ತು. ನನಗೆ ಇಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ನನಗೆ ಸರ್ಗೆ ಫೋನ್ ಮಾಡಿ ಹೇಳಿ, ನನಗೆ ಸರ್, ನನಗೆ ಇಷ್ಟು ಕೆಲಸ ಆಗ್ತಾಯಿಲ್ಲ, ನನಗೆ ಆಪ್ರೇಷನ್ ಆಗಿದ್ದು, ನನಗೂ ನೋವು ಆಗ್ತಿದೆ, ನನಗೂ ಇಂಡಿಯಾಗೆ ಕಳಿಸ್ರಿ ವಾಪಸ್ ನನಗೆ ಅಂತಂದೆ. ಅವರು 3 ತಿಂಗಳು ಮಾಡಿರಿ ಅಮ್ಮ, ನಾನು 3 ತಿಂಗಳ ಒಳಗೆ ಹೋದರೆ ದುಡ್ಡು ತುಂಬೋದು ಆಗ್ತೈತಿ, 3 ತಿಂಗಳು ಮಾಡಿದರೆ ದುಡ್ಡು ಏನು ತುಂಬೋದು ಇರೋಂಗಿಲ್ಲ, ನಿಮ್ಗೆ ವಾಪಸ್ ಕಳಿಸ್ತೀನಿ ಅಂತಂದು ಇಬ್ಬರು ಏಜೆಂಟ್ ಹೇಳಿದರು ನನಗೆ. ನಾನು 3 ತಿಂಗಳಲ್ಲ 5 ತಿಂಗಳ ಮಾಡಿ, ಈಗ ನನ್ನ ಹೊಟ್ಟೆ ನೋವು ಹಿಡ್ಕೊಂಡು ಮಾಡಿದ್ದೆ. ಈಗ 5 ತಿಂಗಳಾಗಿಂದ ನಾ ಏಜೆಂಟಿಗೆ ಕೇಳಿದರೆ, ಇಲ್ಲ ನನಗೆ ಸಂಬಂಧ ಇಲ್ಲ, ಮನೆ ಓನರ್ ಅವ್ರ ಹತ್ರನೇ ನೀನು ಕೇಳಿ ನೀನು ಹೋಗ್ಬೇಕು, ಏನಾರ ಹೇಳ್ಕೊ, ಏನಾರ ಮಾಡ್ಕೊ, ನೀನು ಹೋಗ್ಬೇಕು, ನನಗೆ ಎಂಟ್ರಿ ಮಾಡಬೇಡ ಅಂತಂದು ಫೋನು ಎಬ್ಸವಲ್ರು, ಮಾತಾಡವಲ್ರು. ನಾನು ಮನೆಯವ್ರ ಕಡೆ ಕೇಳಿದರೆ ಅವರು, ನಾ ಏಜೆಂಟಿಗೆ 1500 ಡಿನ್ನರ್ ಕೊಟ್ಟೀನಿ, ಅದೆಲ್ಲ ದುಡ್ಡು ತುಂಬಿ ಹೋಗು, ನೀನು ಹೋಗಿ, ಇಲ್ಲಾಂದರೆ ಕಳ್ಸಂಗಿಲ್ಲ, ನಿನಗೆ ಯಾರಿಗೆ ಆರಾಮಿಲ್ಲ ಅಂದರೂ, ಯಾರು ಸತ್ರೂ ನಾ ಕಳ್ಸಂಗಿಲ್ಲ, ಇಲ್ಲೇ ಸಾಯಬೇಕು, ಮಾಡಬೇಕೆ ಕೆಲಸ, 2 ವರ್ಷದ ಮಟ್ಟ ನಾವು ಬಿಡಂಗಿಲ್ಲ ಅಂತಂದು ನನ್ನ ಮ್ಯಾಗ ಸಿಟ್ಟಿಗೆ ಎದ್ದು ನನಗೆ ಓಡಲಿಕ್ಕೆ ಬರ್ತಿದ್ದಾರೆ. ನನಗೆ ಏನು ಮಾಡಬೇಕ ಗೊತ್ತಾಗ್ತಾ ಇಲ್ಲ. ನಾನು 3 ದಿನ ಆಯ್ತು ಊಟ ಇಲ್ಲ, ಏನಿಲ್ಲ, ನಾ ಇಲ್ಲೇ ಸತ್ತೋಗ್ತೀನಿ, ನಾನು ಸತ್ತೈತಿ. ನನಗೆ ಹೊಟ್ಟೆ ನೋವುದೊಂದು ಪ್ರಾಬ್ಲಮ್, ಮನೆ ಸಮಸ್ಯೆ ಪ್ರಾಬ್ಲಮ್, ಇಲ್ಲಿ ಇವ್ರದ್ದು ಕಿರಿಕಿರಿ ಒಂದು, ನನಗೆ ಏನು ಮಾಡಬೇಕಂತಂದು ನನಗೆ ತಿಳಿಯೋವಲ್ದು. ಇಲ್ಲೇ ಸತ್ತೋಗ್ತೀನಿ ಏನೋ ಅನಿಸ್ತಿದೆ ನನಗೆ. ದಯವಿಟ್ಟು ನನಗೂ ಕರ್ನಾಟಕ ప్రభుత్ವದಿಂದ ನನಗೆ ಸಹಾಯ ಮಾಡಿರಿ ಸರ್, ದಯವಿಟ್ಟು ಯಾರು ಸಹಾಯ ಮಾಡಿರಿ, ನನಗೆ ಇಲ್ಲಿಂದ ಇಂಡಿಯಾಗೆ ಕಳಿಸ್ರಿ ಸರ್, ಪ್ಲೀಸ್ ಸರ್, ಯಾರು ನನಗೆ ಹೆಲ್ಪ್ ಮಾಡಿರಿ ಸರ್. ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ನನಗೆ ಮೊದಲೇ ಆರಾಮಿಲ್ಲ, ಪ್ರಾಬ್ಲಮ್ ಇದೆ, 3 ದಿನ ಊಟ ಇಲ್ಲ, ಏನಿಲ್ಲ, ಕೈ ಕಾಲೆಲ್ಲ ನಡುಗ್ತಿದೆ, ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಪ್ಲೀಸ್ ಸರ್, ನಾನು ಇಲ್ಲಿ ಸಾಯಂಗೆ ಆಗ್ತಿದ್ದೀನಿ ಸರ್, ನನಗೆ ತಕ್ಷಣ ನನಗೆ ಇದು ಮಾಡಿರಿ ಸರ್. ನನಗೆ ಇವರು ಏನಾರು ಮಾಡ್ತಾರೇನೋ ಅಂತಂದು ಹೆದರಿಕೆನೂ ಆಗ್ತಿದೆ ಸರ್. ನನಗೆ ಏನು ಮಾಡ್ತಾರೆ, ನಾನು ಫೋನ್ ಕಸ್ಕೊಂಡು ಏನಾರು ಮಾಡ್ತಾರೇನೋ ಅಂತ ಹೆದರಿಕೆ ಬರ್ತಿದೆ ಸರ್ ನನಗೆ. ದಯವಿಟ್ಟು ನನಗೂ ప్రభుత్ವ ಸಹಾಯ ಮಾಡಿರಿ.